ಮಾನ್ಯ ಸಭಾಪತಿಯವರೇ, ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಚುಕ್ಕೆ ಕುರಿತಿನ ಪ್ರಶ್ನೆ 170 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ. ಸಾರಿಗೆ ಸಚಿವರ ಹತ್ರ ಕೂಡ ನಾನು ವಿಸ್ತೃತ ಚರ್ಚೆಯನ್ನು ಮಾಡಿದ್ದೇನೆ. ಅಮಾಯಕರು ಈ ಸ್ಲೀಪರ್ ಬಸ್ಸಲ್ಲಿ ಬಲಿಪಶು ಅಂದರೆ ತಮ್ಮ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುವಂಥ ಬಸ್ಸಲ್ಲಿ ಸುಮಾರು 20 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಬಸ್ ಒಂದು ಬೈಕಿಗೆ ಡಿಕ್ಕಿ ಹೊಡೆದು ಆ ಬೈಕನ್ನು ತುಂಬಾ ದೂರ ಕೆಳದಾಡಿಕೊಂಡು ಹೋದಾಗ ಆ ಡಾಮರಿಗೆ ತಾಗಿ ಸ್ಪಾರ್ಕ್ ಆದ ಸಂದರ್ಭದಲ್ಲಿ ಬೆಂಕಿ ಹತ್ತಿಕೊಂಡಿತ್ತು. ಅದರ ನಂತರ ಹಿರಿಯೂರು ಕಡೆ ಅಂದ್ರೆ ಬೆಂಗಳೂರಿನ ಗೋಕರ್ಣ ಹೋಗುವ ಬಸ್ಸಲ್ಲಿ ಒಂದು 8 ಜನ ಸಜೀವ ದಹನ ಆದ್ರು. ಅವರನ್ನ ಬದುಕಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ಈ ಕ್ರಿಸ್ಮಸ್ ರಜೆ ಬೇರೆ ಬೇರೆ ರಜೆ ಕಾರಣಕ್ಕೆ ಜನ ಅವರ ಒಂದು ಊರಿನ ಇನ್ನೊಂದು ತುಂಬಾ ಖುಷಿಯಾಗಿ ಹೋಗುವಂತವ್ರು ಜೀವಂತವಾಗಿ ಭಸ್ಮಾಗಿ ಹೋದ್ರು. ಕಾರಣ ಈ ಸ್ಲೀಪರ್ ಬಸ್ ಅಲ್ಲಿ ಅತಿಯಾದ ಸರಕುಗಳನ್ನು ಸಾಗಿಸ್ತಾರೆ. ಸ್ಲೀಪರ್ ಬಸ್ ಅಲ್ಲಿ ಪ್ಯಾಸೆಂಜರ್ ಮಾತ್ರ ಹೋಗ್ಲಿಕ್ಕೆ ಇರುವಂತದ್ದು. ಆದ್ರೆ ಈ ಟ್ಯಾಕ್ಸ್ ಅನ್ನ ಕದ್ದು GST ಅನ್ನ ಕದ್ದು ಬ್ಲಾಕ್ ಅಲ್ಲಿ ಕೊಂಡೋಗುವಂತ ವಸ್ತು ಯಾವುದಿಲ್ಲ ಅಂದ್ರೆ ಸಿಲಿಂಡರ್, ಪಟಾಕಿ, ಪೇಂಟ್, ದ್ವಿಚಕ್ರ ವಾಹನ, ಜವಳಿ ಉತ್ಪನ್ನ. ಜನ ಈ ಬಸ್ ಮಾಲಕರು ಮತ್ತೆ ಅವರ ದುರಾಸೆಗೋಸ್ಕರ ಅಮಾಯಕ ಜನರು ಅವರಿಗೆ ಗೊತ್ತೇ ಇರುವುದಿಲ್ಲ ಪಾಪ. ಪ್ಯಾಸೆಂಜರ್ ಹೋಗೋ ಬಸ್ ಅಲ್ಲಿ ಅವರ ಲಗೇಜ್ ಮಾತ್ರ ಇರಬೇಕು. ಆದ್ರೆ ಸುಮಾರು 6 ರಿಂದ 8 ಟನ್ ತನಕ ಬಸ್ ಅಲ್ಲಿ ಆ ಲಗೇಜ್ ಅನ್ನು ಹಾಕೋ ಕಾರಣಕ್ಕೋಸ್ಕರ ನಾವು ಕೆಲವು ಸಲ ಬಸ್ಸಿನ ಹಿಂದ್ಗಡೆ ಹೋದಾಗ ಬಸ್ ಒಂದು ಬಲಬದಿಗೆ ಎಡಬದಿಗೆ ಜೋತಾಡ್ಕೊಂಡು ಹೋಗ್ತದೆ. ಆಕ್ಸಿಡೆಂಟ್ ಆದ ತಕ್ಷಣ ಈ ಬೆಂಕಿಗೆ ಅತ್ಯಂತ ಆಕರ್ಷಣೆ ಆಗುವ ವಸ್ತು ಇರುವ ಕಾರಣಕ್ಕೋಸ್ಕರ ಇಡೀ ಬಸ್ಸಿಗೆ ಬೆಂಕಿ ಹತ್ತಿಕೊಳ್ತದೆ. ಅಂದ್ರೆ ಆಕ್ಸಿಡೆಂಟ್ಗೆ ಸಾಯುವುದಲ್ಲ. ನಾನನ್ನೋದು ನಿನ್ನೆ ಸಾರಿಗೆ ಸಚಿವರು ಕೂಡ ಮಾತಾಡಿದ್ದೇನೆ. ನಾವು ರಾತ್ರಿ ಹೊತ್ತಿಗೆ ಆನಂದರಾವ್ ಸರ್ಕಲ್ ಹೋದಲ್ಲಿ ಗೊತ್ತಾಗ ರಾಶಿ ಲಗೇಜ್ ಇರ್ತದೆ. ನಾನು ದಯವಿಟ್ಟು ಸರ್ಕಾರದಕ್ಕೆ ಅತ್ಯಂತ ಕಠಿಣ ಕ್ರಮವನ್ನು ವಹಿಸಬೇಕು. ಆ ಲಗೇಜ್ ಹಾಕೋದ್ರೆ ಟಾಪ್ ಅಲ್ಲಿ ಕೂಡ ಲಗೇಜ್ ಹಾಕ್ತಾರೆ. 8 ಟನ್ ಆದ್ರೆ ಆ ಬಸ್ಸಿಗೆ ಅದನ್ನ ಕೆಪಾಸಿಟಿ ಇಲ್ಲ. ಒಂದು ಜನರ ಈ ಬಸ್ 100-200 ಬಸ್ ಇರುವವರು ಅವರ ಸ್ವಾರ್ಥಕ್ಕೋಸ್ಕರ ಅವರ ಲಾಭಕ್ಕೋಸ್ಕರ ಅಮಾಯಕ ಜನರ ಬಲಿ ಆಗ್ತಾ ಉಂಟು. ಅದನ್ನು ನಿಲ್ಲಿಸಬೇಕಂದ್ರೆ ನನ್ನ ಕಳಕಳಿ ವಿನಂತಿ. ಅದರ ನಂತರ ಈ ಬಸ್ಸಲ್ಲಿ ಗಾಜನ್ನು ಹೊಡೆಯುವಂತ ಏನು ಸುತ್ತಿಗೆ ಅದು ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಅದನ್ನು ಕೂಡ ಸರಿ ಮಾಡಬೇಕು. ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್ ನ ಗೈಡ್ಲೈನ್ಸ್ ನ ಮುಖಾಂತರ ಅವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಬೇಕಾದ್ರು. ಪ್ರಾದೇಶಿಕ ಸಾರಿಗೆ ಕಚೇರಿ ಭ್ರಷ್ಟಾಚಾರದಿಂದ ತುಂಬಿದೆ ಸರ್. ನಾನು ಸಚಿವರು ತುಂಬಾ ಪ್ರಾಮಾಣಿಕರಿದ್ದಾರೆ ಮತ್ತೆ ಅತ್ಯಂತ ಸ್ವಚ್ಛ ರಾಜಕಾರಣಿಯವರು, ತುಂಬಾ ಹಿರಿಯರು. ನಾನು ಅವ್ರ ಚರ್ಚೆ ಮಾಡಿದ್ದೇನೆ. ಅದಕ್ಕೂ ದಯವಿಟ್ಟು ಈ ಪ್ರಾದೇಶಿಕ ಸಾರಿಗೆ ಕಚೇರಿ ಭ್ರಷ್ಟಾಚಾರವನ್ನ ಮಧ್ಯವರ್ತಿಗಳು ತುಂಬಿದ್ದಾರೆ. ಅದನ್ನು ದಯವಿಟ್ಟು ಅದನ್ನು ತಡೆಗಟ್ಟುವಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಂತ ವಿನಂತಿಸ್ತೇನೆ.